ಶೆಟ್ರೆ, ಇವರೆಲ್ಲ ನಮ್ ಬೆಂಗಳೂರಿಂದ ಬಂದಿರೋ ಫ್ರೆಂಡ್ಸ್. ನೀವು ರಾತ್ರಿ ಹೊತ್ತು ಉದಯ ಟಿವಿಲಿ ಕುರಿಗಳು ಸಾರ್ ಕುರಿಗಳು ಕಾರ್ಯಕ್ರಮ ನೋಡ್ತಿರಲ್ಲ? ನೋಡ್ತೀವಿ. ಅದೇ ರೀತಿ ಇನ್ನು ಡಿಫ್ರೆಂಟ್ ಆಗಿ ಮೇಕೆಗಳು ಸಾರ್ ಮೇಕೆಗಳು ಅಂತ ಕಾರ್ಯಕ್ರಮ ಮಾಡಕ್ ಬಂದವರು. ಶೆಟ್ರೆ, ನಾವು ಇವ್ರ ಹತ್ರ ಹೋಗಿ ಜಗಳ ಆಡಿದ್ವಿ. ನೀವೆಲ್ಲ ಅವರಲ್ಲೂ ಹೋಗ್ತೀರಾ, ಅಲ್ಲಿ ಹೋಗಿ ತೆಗಿತೀರಾ? ನಮ್ಮ ಮನೆಯಲ್ಲೂ ಒಂದಿಷ್ಟು ದಾನಿಗಳಿದ್ದಾರೆ, ಅವರನ್ನು ಟಿವಿಯಲ್ಲಿ ಬರೋ ಹಾಗೆ ಮಾಡಿ ಅಂತ ನಾವೇ ಹೋಗಿ ಇವ್ರನ್ನ ಕರ್ಕೊಂಡ್ ಬಂದ್ವಿ. ಸರಿ ಸರಿ, ಊರಿನ ಜನಕ್ಕೆ ಏನಾದ್ರೂ ಮಾಡ್ತಾನೆ ಇರ್ತೀರಪ್ಪ. ಆಯ್ತು, ನನ್ನಿಂದ ಏನಾಗಬೇಕಾಯ್ತು ನಿಮಗೆ? ನೋಡಿದ್ರ ನಾವ್ ಹೇಳಿಲ್ವಾ? ನಮ್ ಶೆಟ್ರು ಕೇಳದೆ ತಡ, ಏನ್ ಬೇಕೋ ತಗೊಂಡೋಗಿ ಅಂತಾರೆ. ನೋಡಿ ಶೆಟ್ರೆ, ಈ ಕಾರ್ಯಕ್ರಮನ ಕೋಟ್ಯಾಂತರ ಜನ ನೋಡ್ತಾರೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಿಮ್ ಅಂಗಡಿ ಫೇಮಸ್ ಆಗುತ್ತೆ. ಈ ಊರಲ್ಲಿ ವ್ಯಾಪಾರ ಡಬಲ್ ಆಗುತ್ತೆ. ಹೌದಾ? ನಮ್ಮ ಅಂಗಡಿ ಹೆಸರು ಕರ್ನಾಟಕದಲ್ಲೆಲ್ಲ ಬರುತ್ತೆ ಅಂದ್ರೆ ನಮ್ಮ ಅಂಗಡಿಲಿರೋ ಎಲ್ಲಾ ಮೂಟೆನೂ ಒಂದೊಂದು ಕೊಡ್ತೀನಿ. ನೋಡಿ, ಕಣ್ಣಾರೆ ನೋಡಿ. ಇಂಥವ್ರಿಗೆ ಪ್ರಚಾರ ಸಿಗೋದ್ ಬೇಡವಾ? ಸಿಗೋದ್ ಬೇಡವಾ? ಅದಕ್ಕೆ ತಾನೇ ನಾವು ಬಂದಿರೋದು. ಶೆಟ್ರೆ, ನಿಮ್ ಅಂಗಡಿಲಿ ಬಾಸುಮತಿ ರೈಸ್ ಸಿಗುತ್ತೆ. ಏನ್ ಹಿಂಗ್ ಕೇಳ್ತಿದ್ಯಾ? ಇಷ್ಟೊಂದು ದೊಡ್ಡ ಅಂಗಡಿಯಲ್ಲಿ ಬಾಸ್ಮತಿ ರೈಸ್ ಇರಲ್ವಾ? ಇದೆ ಅಲ್ವಾ ಶೆಟ್ರೆ? ಹಂಗಾದ್ರೆ ಒಂದ್ ಮೂಟೆ ಬರ್ಕೊಳ್ಳ. ಏನ್ ಒಂದ್ ಮೂಟೆ? ಅದೆಲ್ಲ ಹಳೆ ಸ್ಟೈಲು. 2 ಮೂಟೆ, 6 ಕೋಟಿ ಜನ ನೋಡ್ತಾ ಇದ್ದಾರೆ. ಹಂಗಾರೆ 2 ಮೂಟೆ ಬರ್ಕೊಳ್ಳ. ಸಕ್ಕರೆ 2 ಮೂಟೆ, 6 ಕೋಟಿ ಜನ. ಆಯ್ತಾಯ್ತು. ಆಯಿಲ್ ಒಂದ್ 2 ಟಿನ್. 6 ಕೋಟಿ ಜನ ನೋಡ್ತಾರೆ. ಬೇಳೆ ಇದೆಯಲ್ಲ, ಬೇಳೆ ಇದೆ ಇದೆ ಇದೆ, ಒಂದ್ 2 ಮೂಟೆ ಸಾಕು. 6 ಕೋಟಿ ಜನ ನೋಡ್ತಾರೆ. ಶೆಟ್ರೆ, ಇದ್ರ ಜೊತೆಗೆ ಒಂಚೂರು ಕ್ಯಾಶ್ ಕೊಟ್ರೆ ಹೇಳು. 6 ಕೋಟಿ ಜನ ನೋಡ್ತಾರೆ ಸರ್. ಆಯ್ತು. ಶೆಟ್ರೆ, ನಮ್ ಕಡೆಯವ್ರು ಬರ್ತಾರೆ, ಕ್ಯಾಶು ದಿನಸಿನ ಅವ್ರ ಕೈಲಿ ಕೊಟ್ಟು ಕಳ್ಸ್ಬಿಡಿ. ನೋಡಿ ಬಾ, ನಮ್ ಶೆಟ್ರು ಅಂಗಡಿ ಹೆಸರು 2 ಸಲ ಒತ್ತಿ ಒತ್ತಿ ಹೇಳ್ಬೇಕು. ಹೌದು, ಟಿವಿಲಿ ಕಾರ್ಯಕ್ರಮ ಯಾವತ್ ಬರುತ್ತೆ? ನಾಳೆನೇ ಶೂಟಿಂಗು.